ಇನ್ನು ಸಚಿವ ಸ್ಥಾನಕ್ಕಾಗಿ ಅನೇಕರು ಪಟ್ಟು ಹಿಡಿದಿದ್ದಾರೆ. ಮೊದಲನೇ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ನಿಜ, ಎರಡನೇ ಹಂತದಲ್ಲಾದರೂ ನಮ್ಮನ್ನ ಪರಿಗಣಿಸಿ ಅಂತ ಹೇಳ್ತಿದ್ದಾರೆ. ಶಾಸಕ NY ಗೋಪಾಲಕೃಷ್ಣ, ರಘುಮೂರ್ತಿ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ನಾನು ಸನ್ಯಾಸಿ ಅಲ್ಲ, ನಾನು ಸಹ ರಾಜಕಾರಣಿ. ಸಚಿವ ಸ್ಥಾನ ನೀಡದೇ ಹೋದ್ರೆ ರಾಜಕೀಯ ಕ್ರಾಂತಿ ಆಗತ್ತೆ ಅಂತ ಗೋಪಾಲಕೃಷ್ಣ ಗುಡುಗಿದ್ದಾರೆ. ಸಚಿವ ಸ್ಥಾನ ಕೊಡದಿದ್ರೆ ಸಭೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕಾಗತ್ತೆ. ಮಂತ್ರಿಗಾಗಿ ಸಿಕ್ಕವರಿಗೆಲ್ಲ ಕಾಲಿಗೆ ಬೀಳುವ ಕೆಲಸ ಮಾಡಲ್ಲ ಅಂತ ಮೊಳಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ಖಡಕ್ ಆಗಿ ಹೇಳಿದ್ದಾರೆ. ಸ್ವಾಮಿ ಮಠಗಳನ್ನ 20-30 ಜನ ಕರೆಸಿಬಿಟ್ಟು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನಾವು ಟವಲ್ಗಳು ಹಾಕೊಂಡು ವಾಶ್ ಕೋಟ್ಗಳು ಹಾಕೊಂಡು ಅಲ್ಲಾಡಿಸ್ಕೊಂಡು ನಾನು ಪರಿವಾರ ಬೆಳೆದಕ್ಕೆ ನನ್ನ ಜೀವನದಲ್ಲಿ ನನ್ನ ಕೈಲಿ ಆಗಲ್ಲ. ಹಂಗೆ ಮಾಡಕ್ಕೆ ಹೋಗಿದ್ರೆ ಭಗವಂತ ನನಗೇನು ಕಡಿಮೆ ಕೊಟ್ಟಿದ್ದು. ನನಗೆ 100 ಕೋಟಿಗಳ ಆಸ್ತಿಗಳೇ ಇದ್ದಾವೆ. ಅಣ್ಣ ನಮ್ಮ ಅಣ್ಣಗಳು ನನಗೆ ಸಂಪಾದಿಸಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಕೂಡ ಸಾಕಷ್ಟು ಸಾಯವರೆಗೂ ತಿಂದ್ರೂ ಸಾಕಾಗಲ್ಲ. ಅದ್ರ ಬಳಸ್ಕೊಂಡಿದ್ರೆ ಇಂಥ ಸಾವಿರಾರು ಮಠಗಳನ್ನೇ ನಾನು ಕಟ್ಬೋದಾಗಿತ್ತು ಇಲ್ಲಿ. ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನಂದ್ರೆ ತಂದೆ ತಾಯಿಗಳು ಈ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬೋಗಿಸ್ತಕ್ಕಂಥ ಕೆಲಸ. ಅದು ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಿಲ್ಲ, ಒಟ್ಟು ನಿರೀಕ್ಷೆನಲ್ಲೇ ಅಂತೂ ಇದ್ದೀವಿ. ಆಗ್ಬೋದು, ನಮ್ಮನ್ನು ಕನ್ಸಿಡರ್ ಮಾಡ್ಬೋದು ಈ ಸರ್ ಅಂತೇಳಿ ನಿರೀಕ್ಷೆನಲ್ಲಿ. ದೆಹಲಿಗೇನೋ ಹೋಗಿದ್ರೆ ಸರ್? ಇಲ್ಲ, ದೆಹಲಿಗಿನ್ನೂ ನಾನು ಹೋಗಿಲ್ಲ. ಬಟ್ ಬಹುಶಃ ನಮ್ದು ಆಗ್ಬೋದು ಅಂತ ನಿರೀಕ್ಷೆನಲ್ಲಂತೂ ಇದ್ದೀವಿ, ಪಾಸಿಟಿವ್ ಆಗಿ ಆಗುತ್ತೆ ಅಂತ. ಯಾವೊಂದು ಕಾರಣಕ್ಕೂ ಆಧಾರದ ಮೇಲೆ ನಿಮ್ದು ಆಗ್ಬೋದು ಅಂತಿದೆ ಸರ್? ಏಕೆಂದರೆ ನಾನು 2013ರಲ್ಲಿ ಮೊದಲೇ ಬಾರಿಗೆ ನಾನು ಗೆದ್ದಿದ್ದೀನಿ. ಆಮೇಲೆ 2018ರಲ್ಲಿ, 2023ರಲ್ಲಿ ಎರಡನೇ ಬಾರಿಗೆ ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ 6 ಕ್ಷೇತ್ರಗಳಿಂದ ಕಾಂಗ್ರೆಸ್ಸಿಂದ ನಾನು ಒಬ್ಬನೇ ಗೆದ್ದಿದ್ದೆ. ಆವಾಗ ಮತ್ತೊಂದು ಕಡೆ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ಪಾದಯಾತ್ರೆ ಸಿಂಧನೂರಿನಿಂದ ಅಂಬಾಮಠದವರೆಗೂ ಸುಮಾರು 30 ಕಿಲೋಮೀಟರ್ ಪಾದಯಾತ್ರೆ ನಡೆಸೋದಿಕ್ಕೆ ಚಿಂತನೆ ಆಗಿದೆ. ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಗಳು ಹೆಚ್ಚಾಗಿದೆ. ಅಂಬಾಮಠದಲ್ಲಿ ಪೂಜೆ, 1001 ತೆಂಗಿನಕಾಯಿ ಒಡೆದಿದ್ದಾರೆ ಬೆಂಬಲಿಗರು. ಹಂಪನಗೌಡ ಬಾದರ್ಲಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಬಾದರ್ಲಿ ಹಂಪನಗೌಡರು 5 ಬಾರಿ ಶಾಸಕರಾಗಿ, ವೀರಶೈವ ಸಮಾಜದ ಮುಖಂಡರಾಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ ಜಿಲ್ಲೆಯ ಮುಖಂಡತ್ವ ಅವರಿದೆ ವೀರಶೈವ ಸಮಾಜದಲ್ಲಿ. ಅವ್ರಿಗೇನಾದರೂ ಮಂತ್ರಿ ಸ್ಥಾನ, ಅವರ ಹಿರಿತನವನ್ನು ಪಕ್ಷ ಪರಿಗಣಿಸದೇ ಇದ್ದರೆ 9 ಕ್ಷೇತ್ರಗಳಲ್ಲಿ, ಜಿಲ್ಲೆಯ 7 ಕ್ಷೇತ್ರಗಳು, ಪಕ್ಕದ ಸಿರುಗುಪ್ಪ ಕ್ಷೇತ್ರ, ಪಕ್ಕದ ಕನಗಿರಿ ಕ್ಷೇತ್ರ, ಈ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ವೀಕ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ದಯವಿಟ್ಟು ನೀವು ಯಾವುದೇ ಅನ್ಯತಾ ಭಾವಿಸಬಾರದು. ಪಕ್ಷಕ್ಕೆ ಮನವಿಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.